ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಸೊ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಜೊತೆ ಗ್ಯಾಸ್ ಕಿಟ್ ಸ್ಟವ್ ಅರ್ಜಿ ಹಾಕಿ. ಹೌದು, ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಬಂಫರ್ ಗಿಫ್ಟ್. ನಿಮ್ಮ ಮನೆಯ ಬಾಗಿಲನ್ನು ತೆರೆಯಲಿದೆ ಉಚಿತ ಗ್ಯಾಸ್ ಸಿಲಿಂಡರ್ ಜೊತೆ ಗ್ಯಾಸ್ ಕಿಟ್ ಕೊಡಲಾಗುತ್ತಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೂ ಕೂಡ ಉಜ್ವಲ ಯೋಜನೆಯಲ್ಲಿ ಫ್ರೀ ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ. ಉಜ್ವಲ 2.0 ಯೋಜನೆಯ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಅರ್ಹ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರು ಮತ್ತು ರೆಗ್ಯುಲೇಟರು, ಪೈಪ್ ಮತ್ತು 2 ಬರ್ನರ್ ಇರುವ ಸ್ಟವ್ ಅನ್ನು ಸರ್ಕಾರವೇ ನೀಡುತ್ತಿದೆ. ಇನ್ನು ನಗದು ನೆರವು ಕೂಡ ಸಿಗ್ತಾ ಇದೆ. ಅಂದರೆ ಮೊದಲ ಸಿಲಿಂಡರ್ ರಿಫಿಲ್ ಉಚಿತವಾಗಿರುತ್ತೆ. ಸೊ ಅದಾದ ನಂತರ 12 ಸಿಲಿಂಡರ್ಗಳಿಗೆ ತಲಾ 300 ರೂಪಾಯಿ ಸಬ್ಸಿಡಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಸೊ ಅದಲ್ಲದೆ ಅರ್ಹತೆ ಯಾರಪ್ಪ ಅಂತ ಹೇಳಿದ್ರೆ ಮಹಿಳೆಯರು, 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಸಿಗುತ್ತೆ. ಇದು ವಿಶೇಷವಾಗಿ ಹೊಸದಾಗಿ ಮದುವೆಯಾದವರು ಅಥವಾ ಈ ಹಿಂದೆ ಯೋಜನೆಯ ಲಾಭ ಪಡೆಯದ ಕುಟುಂಬದವರು ಕೂಡ ಅರ್ಜಿ ಸಲ್ಲಿಸಬಹುದು. ಸೊ ಇಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಸಾಮಾನ್ಯ ಜನರಿಗೆ ಹೊರೆಯಾಗುವುದು ನಿಜ. ಆದರೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಹಿಳೆಯರು ನೆಮ್ಮದಿಯಿಂದ ಅಡುಗೆ ಮಾಡಲು ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಲ್ಲಿ PMUY ಅನ್ನು ಜಾರಿಗೆ ತಂದಿದೆ. ಸೊ ಈ ಒಂದು ಯೋಜನೆಯಡಿಯಲ್ಲಿ ಗ್ಯಾಸ್ ಸಂಪರ್ಕ ಮಾತ್ರವಲ್ಲ, ಒಲೆ ಮತ್ತು ಮೊದಲ ರಿಫಿಲ್ ಕೂಡ ಪುಕ್ಸಟ್ಟೆ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಉಚಿತವಾಗಿ ಸಿಗುತ್ತೆ. ಸೊ ನೀವು ಕೂಡ ಹೊಸದಾಗಿ ಸಂಸಾರ ಹೂಡಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸುವರ್ಣ ಅವಕಾಶವನ್ನು ನೀವು ಉಪಯೋಗ ಮಾಡಿಕೊಳ್ಬಹುದು. ಸೊ ಇದರಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ಸಿಲಿಂಡರ್ ಬಂದ್ಬಿಟ್ಟು 14.2 kg ಇರುತ್ತೆ, ಅಥವಾ 5 kg ತೂಕದ LPG ಸಿಲಿಂಡರ್ ಕೂಡ ನೀವು ಪಡೆದುಕೊಳ್ಬಹುದು. ಸೊ ಅದ್ರ ಜೊತೆ ಉಚಿತ ಕಿಟ್ ಕೂಡ ಸಿಗುತ್ತೆ. ಸೊ ಕಿಟ್ ಏನಪ್ಪ ಅಂತ ಹೇಳಿದ್ರೆ 2 ಬರ್ನರ್ ಸ್ಟವ್, ರೆಗ್ಯುಲೇಟರ್ ಮತ್ತು ಸುರಕ್ಷಾ ಪೈಪ್ ಕೂಡ ಸಿಗುತ್ತೆ. ಇನ್ನು ಸಬ್ಸಿಡಿ ಲಾಭ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ವಾರ್ಷಿಕ 12 ಸಿಲಿಂಡರ್ವರೆಗೂ ಕೂಡ ಪ್ರತಿ ರಿಫಿಲ್ಗೆ 300 ರೂಪಾಯಿ ಸಬ್ಸಿಡಿ ಬ್ಯಾಂಕ್ ಖಾತೆಗೆ ಬರುತ್ತೆ. ಸೊ ಅರ್ಜಿ ಕೂಡ ನೀವು ಹೇಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಮಾನದಂಡಗಳು ಬಂದ್ಬಿಟ್ಟು ಇದಕ್ಕೆ ಕೇವಲ ಮಹಿಳೆಯರು ಮಾತ್ರ ಅರ್ಜಿ ಹಾಕುವಂಥದ್ದು, 18 ವರ್ಷ ಮೇಲ್ಪಟ್ಟ ಮಹಿಳೆಯರು. ಇನ್ನು ಕುಟುಂಬದ ಸ್ಥಿತಿ ಬಂದ್ಬಿಟ್ಟು BPL ಅಥವಾ ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು. ಪೂರ್ವ ಮತ್ತು ಷರತ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಯಾವುದೇ ಬೇರೆ ಗ್ಯಾಸ್ ಸಂಪರ್ಕ ಇರಬಾರ್ದು. ಮತ್ತು ಹೊಸದಾಗಿ ಮದುವೆಯಾದ ದಂಪತಿಗಳಿಗೂ ಕೂಡ ಆದ್ಯತೆ ಇದೆ. ಸೊ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿದ್ರೆ 3 ದಾರಿ ಇರುತ್ತೆ. ಒಂದು ಆನ್ಲೈನ್ ಮೂಲಕ, ಇನ್ನೊಂದು ಗ್ಯಾಸ್ ಏಜೆನ್ಸಿ ಅಥವಾ ಸೇವಾ ಕೇಂದ್ರ. ಅಂದರೆ ಆನ್ಲೈನ್ ಮೂಲಕ ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ PMUY.government.in ಭೇಟಿ ನೀಡಿ ಅಪ್ಲೈ ಫಾರ್ PMUY ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ವಿವರಗಳನ್ನು ಕೊಟ್ಟು ಅರ್ಜಿ ಹಾಕ್ಬೋದು. ಅದೆಲ್ಲ ಎರಡನೇದು ಬಂದ್ಬಿಟ್ಟು ಗ್ಯಾಸ್ ಏಜೆನ್ಸಿಗೆ ಹೋಗಬೇಕಂದ್ರೆ ನಿಮ್ಮ ಹತ್ತಿರದ ಇಂಡೇನೋ ಅಥವಾ HP ಅಥವಾ ಭಾರತ್ ಗ್ಯಾಸ್ ಯಾವ ಡೀಲರ್ ಇರ್ತಾರಲ್ವ ಅವ್ರ ಬಳಿ ಹೋಗಿ ಅರ್ಜಿ ಹಾಕಬೇಕು. ಅಥವಾ ಸೇವಾ ಕೇಂದ್ರ, ಫಾರ್ ಎಕ್ಸಾಂಪಲ್ ಹತ್ತಿರದ ಜನಸೇವಾ ಕೇಂದ್ರಗಳು, CSC ಸೆಂಟರು, ಆನ್ಲೈನ್ ಸೆಂಟರು, ಬೆಂಗಳೂರು 1, ಗ್ರಾಮ 1. ಸೊ ಈ ರೀತಿ ಇರುತ್ತಲ್ವ ಸೇವಾ ಸಿಂಧು, ಅಲ್ಲಿ ಹೋಗಿ ನೀವು ಹಾಕ್ಬೋದು. ಸೊ ಇದಕ್ಕೆ ಬಂದ್ಬಿಟ್ಟು ದಾಖಲೆಗತಿಗಳು ಬಂದ್ಬಿಟ್ಟು ಆಧಾರ್ ಕಾರ್ಡ್, ಪಡಿತರ ಚೀಟಿ, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ಓಕೆನಾ? ಸೊ ಇನ್ನು ಇದರಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಮಸ್ಟ್ ಆ್ಯಂಡ್ ಶುಡ್ ಲಿಂಕ್ ಮಾಡಿರಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮ 300 ರೂಪಾಯಿ ಸಬ್ಸಿಡಿ ಅದಕ್ಕೆ ಬರುತ್ತೆ. ಓಕೆನಾ? ಸೊ ಇನ್ನು ಹೊಸದಾಗಿ ಮದುವೆ ಆಗಿರ್ತಾರಲ್ವ ಮಹಿಳೆಯರು, ತಮ್ಮ ತಂದೆ ತಾಯಿ ಅಥವಾ ಮನೆಯ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆಸಿ ಪತಿ ಹೆಸರಿರುವ ಹೊಸ ರೇಷನ್ ಕಾರ್ಡ್ ಅಥವಾ ಆಧಾರ್ ಅಡ್ರೆಸ್ ನೀಡಿ ಸುಲಭವಾಗಿ ಕೂಡ ಸೀಟನ್ನು ಪಡೆದುಕೊಳ್ಬೇಕು. ಓಕೆನಾ? ಸೊ ಈ ರೀತಿ ಉಜ್ವಲ ಯೋಜನೆ ಅಡಿಯಲ್ಲಿ ಸಿಗುವಂಥದ್ದು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.